ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಡಿಸೆಂಬರ್ 5ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಕಲ್ತ್ರೆ ಆಲ್ವೇಸ್ ಮಾರ್ಕೆಟ್ ಈಸ್ ಫ್ರೂಟ್ಫುಲ್, ಅದರ್ವೈಸ್ ಮಾರ್ಕೆಟ್ ಈಸ್ ಆಲ್ವೇಸ್ ಫಾರ್ ಯು ಹಾರ್ಡ್, ವೆರಿ ಹಾರ್ಡ್. ಇಟ್ ಲೈಕ್ ಎ ಡೆವಿಲ್ ಡ್ರೀಮ್. ಓಕೆನಾ? ಸೊ ಮಾರ್ಕೆಟಲ್ಲಿ ಇವತ್ತಿಂದು ಏನು ಮಚ್ಚಿದೆ ಟ್ರೇಡ್ ಇಲ್ಲ. ಆ್ಯಕ್ಚುಲಿ ಟ್ರೇಡ್ ಕೂಡ ನನಗೆ ಮಚ್ ಇಂಟ್ರೆಸ್ಟ್ ಕೂಡ ಇಲ್ಲ ಟ್ರೇಡು. ಬಿಕಾಸ್ ನಾನು ಯಾಕೆಂದರೆ ವೀಕ್ಲಿ ಆಲ್ಮೋಸ್ಟ್ ಈ ವೀಕಲ್ಲೂ ಕೂಡ ಒಂದು 42,000 ನನಗೆ ದುಡ್ಕೊಂಡಿದ್ದೀನಿ. ಪ್ಲಸ್ ಮಂತ್ಲಿ ನನಗೆ ಎಷ್ಟು ಬೇಕಿತ್ತು ಅಷ್ಟು ಕೂಡ ಆಗಿದೆ. ಆ್ಯಂಡ್ ಇನ್ನೊಂದು, ಇವತ್ತು ಮಾರ್ಕೆಟ್ ಸೈಡ್ ವೇಸ್ ಆಗುತ್ತೆ ಅನ್ನೋದು ಕೂಡ ಮೈಂಡಲ್ಲಿತ್ತು. ಸೊ ಮ್ಯಾಕ್ಸಿಮಮ್ ಸೈಡ್ ವೇಸೇ ಇರುತ್ತೆ ಇವತ್ತು. ಸೊ ಮಂಡೆಯಿಂದ ನೋಡ್ಬೋದು ಮಾರ್ಕೆಟ್ನ. ಇವತ್ತು ಸೈಡ್ ವೇಸ್ ಏನಕ್ಕಾಗುತ್ತೆ ಎಂತ ಆಗುತ್ತೆ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ಗೈಡ್ ಮಾಡ್ತೀನಿ. ಲೆಟ್ಸ್ ಸಿ ಪ್ರಾಫಿಟ್ ಆರ್ ಲಾಸ್. ವೆರಿ ಬಿಗ್ ಪ್ರಾಫಿಟ್, ಜಸ್ಟ್ 1,400 rupees. ದಟ್ಸ್ ಓಕೆ, ಐ ಆಮ್ ಹ್ಯಾಪಿ. ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ. ಆ್ಯಕ್ಚುಲಿ ಇದೊಂದು 7-8 ಸಾವಿರ ರೂಪಾಯಿ ತೋರಿಸ್ತಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅಟ್ಲೀಸ್ಟ್ 10 ಪಾಯಿಂಟ್ ಕ್ಯಾಪ್ಚರ್ ಮಾಡೋಣ ಅಂತ. ರಿಟರ್ನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಕನ್ಫರ್ಮ್ ಆಗಿ ಗೊತ್ತಿತ್ತು ಮಾರ್ಕೆಟಿನ ಇಲ್ಲೇ ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ ಅಂತ. ಸೊ ನೋ ಮೋರ್ ಟ್ರೇಡ್ಸ್, ಕ್ಲೋಸ್ ಇಟ್, ಕ್ಲೋಸ್, ಡನ್. ಸೊ ಇವತ್ತಿಂದು ನಿಮಗೆ ಮಾರ್ಕೆಟ್ನ ಗೈಡ್ ಮಾಡ್ತೀನಿ ನೋಡಿ. ಹೌ ಅವರ್ ಎಕ್ಸಾಕ್ಟಾಗಿ ನಮ್ಮ ಲೈನ್ಸ್ಗಳು ಎಷ್ಟು ನೀಟಾಗಿ ವರ್ಕ್ ಆಗ್ತಿದ್ವಿ ಅನ್ನೋದು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕೆಟ್ ಓಪನ್ ಆಗಿದ್ದು ಫ್ಲಾಟಿಶ್. ಸ್ಟೂಡೆಂಟ್ಸ್ ಕೇಳಿದೆ, ಇಫ್ ಇಟ್ ಈಸ್ ಆನ್ ಫ್ಲಾಟಿಶ್ ಓಪನ್, ವೇಟ್ ಫಾರ್ ಇಟ್. ಮಾರ್ಕೆಟ್ ನೀಡ್ ಟು ಕಮ್ ನಿಯರ್ ಟು ದಿಸ್ ಲೆವೆಲ್ ಟು ಗೋ ಬ್ರೇಕ್ಔಟ್, ಆರ್ ಮಾರ್ಕೆಟ್ ನೀಡ್ ಟು ಬ್ರೇಕ್ ದಿಸ್ ಲೆವೆಲ್ ಟು ಗೋ ಬ್ರೇಕ್ ಡೌನ್. ಓಕೆನಾ? ಸೊ ನಾನು ಫ್ಲಾಟಿಶ್ ಓಪನ್ ಆದ್ರೂ ಮಾರ್ಕೆಟ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮಾರ್ಕೆಟ್ ಬ್ರೇಕ್ಔಟ್ ಆದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಟ್ರೇಡ್ ಅನ್ನೋದು ಕೂಡ ಗೈಡ್ ಮಾಡಿದ್ದೇನೆ ಅವರಿಗೆ. ಮಾರ್ಕೆಟ್ ಏನು ಮಾಡ್ತು? ಫಸ್ಟ್ 15 ಮಿನಿಟ್ಸ್ ಒನ್ ಆಫ್ ದಿ ಬಿಗ್ ಕ್ಯಾಂಡಲು, ಒಂದು 60-70 ಪಾಯಿಂಟಿಂಗ್ ಕ್ಯಾಂಡಲು. ಅದೇನು ಸ್ಲೋಲಿ ಡೌನ್ ಬಂತು, ಅಪ್ಸೈಡ್ ಬಂತು, ಬ್ರೇಕ್ಔಟ್ ಆಗೋ ಥರ ಹೋಗಿ ಎಲ್ಲ ಬಯರ್ಸ್ನ ಟ್ರ್ಯಾಪ್ ಮಾಡಿ ಸೆಲ್ಲಿಂಗ್ ಮಾಡ್ತು. ಸೊ ಸೆಲ್ಲರ್ಸ್ ಎಲ್ಲರನ್ನು ಟ್ರ್ಯಾಪ್ ಮಾಡಿ ಬೈಯಿಂಗ್ ಮಾಡ್ತು. ಐ ಜಸ್ಟ್ ಎಂಟರ್ಡ್ ಹಿಯರ್. ಎಕ್ಸಾಕ್ಟಾಗಿ ನಾನು ಇದೇ ಪ್ಲೇಸಲ್ಲಿ ಎಂಟ್ರಿ ತೊಗೊಂಡೆ. ಮಾರ್ಕೆಟಲ್ಲಿ ಗೊತ್ತಿತ್ತು ಮಾರ್ಕೆಟಲ್ಲಿ ಏನು ಮಾಡಿದೆ, ಫಸ್ಟು ಲೈಕ್ ಬಯರ್ಸ್ ಟ್ರ್ಯಾಪ್ ಮಾಡಿದೆ, ಅಗೇನ್ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿದೆ. ಯಾವ್ದಾದ್ರು ಒಂದು ಕಡೆ ಹೋಗಲೇಬೇಕಲ್ವ ಮಾರ್ಕೆಟು. ಸೊ ಡೆಫಿನೆಟಾಗಿ ಬೈಯಿಂಗ್ ಸೈಡ್ ಹೋಗುತ್ತೆ ಅಂತ ನಾನು ಇಲ್ಲಿ ಟ್ರೇಡ್ ಎತ್ಕೊಂಡೆ. ಸೊ ಎಕ್ಸಾಕ್ಟಾಗಿ ಟ್ರೇಡ್ ತೊಗೊಂಡ್ಮೇಲೆ ಹೇಳಿದ್ನಲ್ಲ ನಿಮಗೆ, ಇಲ್ಲೊಂದು 5-6 ಪಾಯಿಂಟ್ಗಿಂತ ಜಾಸ್ತಿ ತೋರಿಸ್ತಿತ್ತು. ಬಟ್ ಪ್ರೀಮಿಯಮ್ ಅಷ್ಟು ಮೂವ್ ಆಗ್ತಿರಲಿಲ್ಲ. ಆಲ್ ಟೈಮ್ ಹೈ ಇರೋದ್ರಿಂದ ವೆರಿ ಡಿಫಿಕಲ್ಟ್ ಪ್ರೀಮಿಯಮ್ ಮೂವ್ಮೆಂಟ್. ಸೊ ಹೆಂಗಾರು ಇಲ್ಲಿ ಕಾಸ್ಟ್ ಟು ಕಾಸ್ಟ್ ಇಟ್ಕೊಳ್ಳೋಣ ಅಂತ ಕಾಸ್ಟ್ ಟು ಕಾಸ್ಟ್ ಎಸ್ ಎಲ್ ಇಟ್ಕೊಂಡು ಟ್ರೇಡ್ ಮಾಡ್ತಿದ್ದೆ. ಇಮಿಡಿಯೇಟಾಗಿ ಈ ಕ್ಯಾಂಡಲ್ ಬರಬೇಕಾದ್ರೆ ನನ್ನ ಎಕ್ಸೆಲ್ ಕೂಡ ಹಿಟ್ ಆಯಿತು. ಓಕೆನಾ? ಅದಾದಮೇಲೆ ಮತ್ತೇನು ಟ್ರೇಡ್ ಮಾಡೋ ಮೈಂಡ್ಸೆಟ್ಟು ಇಲ್ಲ. ಇವಾಗ ಮಾರ್ಕೆಟ್ ಏನು ಮಾಡುತ್ತೆ, ಅಪ್ ಸೈಡ್ ಹೋಗುತ್ತೆ, ಮತ್ತು ಕೆಳಗಡೆ ಬರುತ್ತೆ, ಅಪ್ ಹೋಗುತ್ತೆ, ಕೆಳಗಡೆ ಬರುತ್ತೆ. ಐ ಗೆಸ್ ಇಷ್ಟೇ ಇದು ಇವತ್ತಿನ ಬೌಂಡ್ರಿ ಅಂದ್ಕೊಂಡು ನಾನು. ಇದೇ ಬೌಂಡ್ರಿ ಇವತ್ತಿನ ಮಾರ್ಕೆಟ್ಗೆ. ಏನಕ್ಕೆ ಇವತ್ತಿಂದು ಇದೇ ಬೌಂಡ್ರಿ ಅನ್ನೋದು ಕೂಡ ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಮಾರ್ಕೆಟ್ ಈಸ್ ಅನ್ ಶಾರ್ಪ್ ಬೈಯಿಂಗ್, ನಿನ್ನೆ ಈಸಿ ಟ್ರೇಡ್ಸು. ಸೊ ಮಾರ್ಕೆಟ್ ಈಸ್ ಪುಲ್ ಬ್ಯಾಕ್ ಕೊಟ್ಟಿದೆ. ಸೊ ಬಯರ್ಸ್ಗಳು ಸ್ಟಿಲ್ ಬಯರ್ಸ್ ಕಂಟ್ರೋಲ್ ಇದೆ. ಮಾರ್ಕೆಟು ಸೈಡ್ ವೇಸ್ ಆಗ್ತಾ ಇದೆ. ಸೊ ಇಟ್ ಮೀನ್ಸ್ ಮಾರ್ಕೆಟ್ ಈಸ್ ಲುಕಿಂಗ್ ಲೈಕ್, ನಿಮಗೇನು ಕರೀತಾರೆ, ಒಂದು ಪ್ಯಾಟರ್ನ್ ನೇಮ್ ಹೇಳ್ತಾರೆ ಗೊತ್ತಾ, ಪೋಲ್ ಆ್ಯಂಡ್ ಫ್ಲಾಗ್ ಅಂತ. ಸೊ ದಿಸ್ ಈಸ್ ದ ಪೋಲ್, ದಿಸ್ ಈಸ್ ದ ಫ್ಲಾಗ್. ಮಾರ್ಕೆಟ್ ಈಸ್ ರೆಡಿ ಫಾರ್ ಎ ಬಿಗ್ ಮೂಮೆಂಟ್. ಬಿಗ್ ಮೂಮೆಂಟ್ ಯಾವಾಗ ಬರುತ್ತೆ? ಮಾರ್ಕೆಟ್ ಒನ್ಸ್ ಇಟ್ ಹಿಟ್ ಆ್ಯಂಡ್ ಕ್ರಾಸ್ ದಿಸ್ ಲೆವೆಲ್, ಮಾರ್ಕೆಟಲ್ಲಿ ಒಂದು ಮೂಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತಿಂದು ಸೈಡ್ ವೇಸು ಫ್ರೈಡೇ ಕೂಡ ಆಗಿರೋದ್ರಿಂದ ಮಚ್ ಮೋರ್ ಮೂಮೆಂಟ್ ಇರಲ್ಲ ಅಂದ್ಕೊಳ್ತೀನಿ. ಇಲ್ಲೇ ಕ್ಲೋಸ್ ಆದರೆ ನಮಗೆ ಮಂಡೆಯಿಂದ ಒಂದು ಒಳ್ಳೆ ಟ್ರೇಡ್ ಸಿಗೋ ಚಾನ್ಸಸ್ ಇದೆ. ಸೊ ಇವತ್ತು ಇಲ್ಲೇ ಕ್ಲೋಸ್ ಆಗುತ್ತೆ ಇಲ್ವೋ ನನಗೂ ಗೊತ್ತಿಲ್ಲ. ಇನ್ನೂ ಮಾರ್ಕೆಟ್ 10:30. ಸೊ ಇಂಡಿಯನ್ ಮಾರ್ಕೆಟ್ ಎನಿಥಿಂಗ್ ಕ್ಯಾನ್ ಪಾಸಿಬಲ್. ಓಕೆನಾ? ಸೊ ನಾನು ಕೂಡ ಆ್ಯಕ್ಚುಲಿ ನೆಕ್ಸ್ಟ್ ಮಂತಿಂದ ಸ್ವಲ್ಪ ಕ್ವಾಂಟಿಟಿನ ಸ್ಕೇಲಪ್ ಮಾಡೋಣ ಅನ್ನೋ ಮೈಂಡಲ್ಲಿದ್ದೆ. ಬಟ್ ಕ್ವಾಂಟಿಟಿನ ಸ್ಕೇಲಪ್ ಮಾಡ್ತಾ ಇಲ್ಲ ನಾನು. ರೀಸನ್ ಕೂಡ ತುಂಬ ಸಿಂಪಲ್ಲು. ಏನಂದರೆ ಲೈಕ್ ಇಂಡಿಯನ್ ಮಾರ್ಕೆಟಲ್ಲಿ ನಮಗೆ ಸಿಗೋದೇ 6 ಅವರ್ ಟೈಮು. ಸೊ ಹಾಗಾಗಿ ಇಂಡಿಯನ್ ಮಾರ್ಕೆಟಿಗೆ ಹಾಕೋ ದುಡ್ಡನ್ನ ಐ ಆಮ್ ಪುಟ್ಟಿಂಗ್ ಟು ದಿ ಫಾರೆಕ್ಸ್ ಮಾರ್ಕೆಟ್. ಸೊ ಫಾರೆಕ್ಸ್ ಮಾರ್ಕೆಟಿಗೆ ಅಮೌಂಟ್ ಹಾಕೊಳ್ತೀನಿ ನಾನು. ಸೊ ಲೆಟ್ಸ್ ಸಿ, ನಾನು ಡಿಸೆಂಬರ್ 1 ಐ ವಿಲ್ ಸ್ಟಾರ್ಟ್ ಟ್ರೇಡ್ ಇನ್ ಫಾರೆಕ್ಸ್ ಗೋಲ್ಡಲ್ಲಿ ಟ್ರೇಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನನಗೆ ಬಿಟ್ಕಾಯಿನು ಅದು ಇದು ತುಂಬ ನೋಡಲ್ಲ. ನನಗೆ ಹೆಂಗೆ ಅಂದರೆ, ಈಗ ಇಂಡಿಯನ್ ಮಾರ್ಕೆಟಲ್ಲಿ ಓನ್ಲಿ ನಿಫ್ಟಿ ಫಾಲೋ ಮಾಡ್ತೀನಿ. ಸೇಮೇ ಐ ಜಸ್ಟ್ ಲುಕಿಂಗ್ ಟು ಫಾಲೋ ಗೋಲ್ಡ್ ಇನ್ ಫಾರೆಕ್ಸ್ ಮಾರ್ಕೆಟ್. ಆ್ಯಂಡ್ ಮೊದಲೇ ಹೇಳ್ಬಿಟ್ಟಿನಿ, ದಯವಿಟ್ಟು ನೀವು ಲೈಕ್ ಸರ್ ಅದು ಇಲ್ಲೀಗಲ್ಲ ಇಲ್ಲ ಅದು ನಿಮಗೆ ಈ ಇನ್ಕಮ್ ಟ್ಯಾಕ್ಸ್ ಇಶ್ಯೂ ಆಗುತ್ತಾ, ಅದು ಇದು, ದಯವಿಟ್ಟು ಯಾವುದೇ ಕ್ವಶನ್ಗೂ ನನ್ನ ಹತ್ರ ಆನ್ಸರ್ ಇಲ್ಲ. ನೀವು ನನ್ನನ್ನು ಕೇಳಬೇಡಿ. ಬಿಕಾಸ್ ನಾನು ಯಾವುದಕ್ಕೂ ನಿಮಗೆ ಆನ್ಸರ್ ಕೂಡ ಮಾಡೋದಿಲ್ಲ. ಏನಕ್ಕೆ ಅಂದರೆ ನಾನು ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡೋನಲ್ಲ. ಸೊ ನನಗೆ ನನ್ನ ಸಿ ಎ ಏನು ಗೈಡ್ ಮಾಡಿದ್ದಾರೆ ಅದು ನನಗೆ ಎನಫ್ ನನಗೆ. ಸೊ ನನ್ನ ಸಿ ಎ ಏನು ಹೇಳಿದ್ದಾನೆ ಅದ್ರ ಪ್ರಕಾರನೇ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಓಕೆನಾ? ಆ್ಯಂಡ್ ಐ ವಿಲ್ ನಾಟ್ ಪ್ರಮೋಟ್ ಎನಿ ಒನ್. ಲೈಕ್ ಇವಾಗ ನೀವು ಯೂಟ್ಯೂಬ್ ಓಪನ್ ಮಾಡಿದರೆ ನಮ್ಮಲ್ಲಿ XM ಲಿಂಕ್ ಬ್ರೋಕರ್ನ ನೀವು ಓಪನ್ ಮಾಡಿ ನೀವುಗೆ ಜಬರ್ದಸ್ತ್ ಟ್ರೇಡ್ ಕೊಡ್ತೀವಿ ಅಂತ. ಆ್ಯಕ್ಚುಲಿ XM ನಿಮ್ಮನ್ನು ಎಲ್ಲಿ ಚೂತಿಯ ಮಾಡ್ತೀಯ ಅನ್ನೋದು ನಿಮಗೆ ಗೊತ್ತಾದರೆ ನೀವೇ ಅದನ್ನು XM ಇದು ಮಾಡ್ತೀರಾ. ಓಕೆನಾ?
ಸೇಮೇ. ಬಟ್ ಏನಂದರೆ ಆ್ಯಕ್ಚುಲಿ ಎಕ್ಸ್ ಎನ್ ಎಕ್ಸ್ ತುಂಬ ಚೆನ್ನಾಗಿತ್ತು. ಬ್ರೋಕ್ರೇಜ್ ಕೂಡ ತುಂಬ ಕಡಿಮೆ ಇತ್ತು ಅದರಲ್ಲಿ. ನಮ್ಮ ಬ್ಯಾಡ್ ಲಕ್ಕು ಏನಂದರೆ ಎಕ್ಸ್ ಎನ್ ಎಕ್ಸ್ ಅಕೌಂಟ್ ನಂದು ಡಿಲೀಟ್ ಮಾಡಿದ್ದಾರೆ. ನಾನು ತುಂಬ ದಿನ ಇನ್ಆ್ಯಕ್ಟಿವಿಟಿ ಇದ್ದ ಕಾರಣ ಎಕ್ಸ್ ಎನ್ ಎಕ್ಸ್ ಹೋಗಬೇಕಾದ್ರೆ ನನ್ನನ್ನು ಟಾಟಾ ಬೈ ಬೈ ಹೇಳ್ಸಿ ಹೋಗಿದ್ದಾರೆ. ದಟ್ಸ್ ಓಕೆ, ಏನೂ ಮಾಡೋಕ್ಕಲ್ಲ. ಇವಾಗ ಪ್ರೆಸೆಂಟ್ ಇರೋ ಯಾವ್ದಾದ್ರು ಬ್ರೋಕರ್ಗಳಲ್ಲೇ ಟ್ರೇಡ್ ಮಾಡಬೇಕು. ಅದರಲ್ಲೂ ಲೋ ಬ್ರೋಕರೇಜ್ ಸ್ವಲ್ಪ ಕಂಪೇರ್ ಟು ಅದರ್ ಬ್ರೋಕರ್ಸ್ಗಿಂತ ಲೋ ಬ್ರೋಕರೇಜ್ ಯಾವುದ್ರಲ್ಲಿ ಇರುತ್ತೆ ಅದನ್ನೇ ನಾನು ಪ್ಲ್ಯಾನ್ ಮಾಡ್ತೀನಿ. ಆ್ಯಂಡ್ ದಯವಿಟ್ಟು ನಿಮಗೆ ಅದರದ್ದು ನಾನು ಯಾವುದೇ ಥರದ ಪ್ರಮೋಷನ್ ಕೂಡ ಮಾಡೋದಿಲ್ಲ. ಆ್ಯಂಡ್ ನಿಮಗೆ ಫಾರೆಕ್ಸ್ನ ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಹೇಳೋದಿಲ್ಲ. ನೋಡೋಣ, ಡೈಲಿ ಇದ್ರದ್ದು ಪ್ರಾಫಿಟ್ ಆರ್ ಲಾಸ್ ತೋರಿಸ್ತೀನಲ್ಲ, ಅದ್ರ ಜೊತೆಗೆ ಅದರಲ್ಲಿ ಏನು ದುಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಯಾಕೆಂದರೆ ಅದು 24 hours ಮಾರ್ಕೆಟ್ ಆದ್ದರಿಂದ ಯಾವಾಗ ಟ್ರೇಡ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಫುಲ್ ಟೈಮ್ ಟ್ರೇಡರ್ ಆದ್ದರಿಂದ ನೀವು ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಬೇಕಾದ್ರೂ ಕೂತ್ಕೊಳ್ಬೋದು ಟ್ರೇಡ್ ಮಾಡಲಿಕ್ಕೆ. ಸೊ ನೀವು ಆರಾಮ್ಸೆ, ಈಗ ಐ ಆಮ್ ನಾಟ್ ಎ ಪಾರ್ಟ್ ಟೈಮ್ ಟ್ರೇಡರ್. ನಾನು ದಿನಕ್ಕೆ 6 hour ಜಾಬ್ ಮಾಡ್ತೀನಿ, 6 hour ಇದು ಮಾಡ್ತೀನಿ, ಅದು ಯಾವುದೂ ನಾನು ಮಾಡೋದಿಲ್ಲ. ಐ ಆಮ್ ಅ ಫುಲ್ ಟೈಮ್ ಟ್ರೇಡರ್. ಆದ್ದರಿಂದ ನನಗೆ ಸಮುದ್ರಕ್ಕೆ ಇಳಿದ್ಮೇಲೆ ಅದ್ರದ್ದು ಡೀಪ್ ಎಷ್ಟಿದೆ ಅಂತ ಹುಡ್ಕೋಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿನೇ ಫಾರೆಕ್ಸ್ ಮಾರ್ಕೆಟಲ್ಲಿ ಟೈಮ್ ಇರುತ್ತೆ. ಫಾರೆಕ್ಸ್ ಮಾರ್ಕೆಟ್ ಈಗ ನಾ ಎವ್ರಿ ಡೇ ಸ್ಟಾಕ್ ಮಾರ್ಕೆಟಲ್ಲೇ ಕೂರೋದ್ರಿಂದ ಫಾರೆಕ್ಸ್ ಮಾರ್ಕೆಟ್ ನನಗೆ ಈಸಿ ಆಗುತ್ತೆ ಅಂತ ಲುಕ್ ಅಟ್ ದ ವಾಲಟಿಲಿಟಿ ಇವತ್ತು ಮಾರ್ಕೆಟಲ್ಲಿ. ಇದೇ ರೀಸನ್ಗೆ ನಾನು ಕೂಡ ಟ್ರೇಡ್ ಮಾಡೋದು ಬೇಡ 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 ಅಂದ್ಕೊಳ್ತಿದ್ದು. ಹೆಂಗಿದೆ ನೋಡಿ, ಮಾರ್ಕೆಟಲ್ಲಿ ಓವರ್ ಆಲ್ ಟ್ರೆಂಡ್ ಬುಲಿಶ್ ಇದೆ. ಬಟ್ ಬುಲಿಶ್ ಸೈಡ್ ಮೂವ್ ಆಗ್ಲಿಕ್ಕೆ ಎಷ್ಟು ಟಾರ್ಚರ್ ಕೊಡ್ತಿದೆ ಮಾರ್ಕೆಟ್ ಅನ್ನೋದು. ಫಸ್ಟ್ ಬುಲಿಶ್ ಸೈಡ್ ಮೂವ್ ಆಗ್ಲಿಕ್ಕೆ ಹೋದಾಗ ಒಂದು ಬಿಗ್ ರೆಡ್ ಕ್ಯಾಂಡಲು, ಸೆಕೆಂಡ್ ಟೈಮ್ ಬುಲಿಶ್ ಸೈಡ್ ಮೂವ್ ಹಾಕೋದಾಗ ಅಗೇನ್ ರೆಡ್, ಥರ್ಡ್ ಟೈಮ್ ಈ ಸಲ ಸ್ಟ್ರೆಂತ್ ತೊಗೊಂಡು ಬರ್ತಿದ್ದಾರೆ ಬಯರ್ಸು. ಏಕೆಂದರೆ ಸ್ಟ್ರೆಂತ್ ಹೆಂಗಿದೆ, ಫಸ್ಟ್ ಸೆಲ್ಲಿಂಗ್ ಈಸ್ ಹ್ಯೂಜ್ ಕ್ಯಾಂಡಲ್, ಅದನ್ನು ಕವರ್ ಮಾಡಲಿಕ್ಕೆ 1 2 3 4 5 ಕ್ಯಾಂಡಲ್ ತೊಗೊಂಡಿತ್ತು. ಈ ಸಲ ಅಗೇನ್ ಸೆಲ್ಲಿಂಗ್ 3 ಕ್ಯಾಂಡಲ್ಸ್ ಕವರ್ಡ್ ವಿತ್ ಸೇಮ್ 3 ಕ್ಯಾಂಡಲ್ಸ್. ಸೊ ಇಟ್ ಈಸ್ ಲೈಕ್ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಆಗ್ಬೋದು, ಚೂರು ಅಪ್ ಬ್ರೇಕ್ಔಟ್ ಕೂಡ ಕೊಡೋ ಚಾನ್ಸಸ್ ಎರಡೂ ಇದೆ. ಬಟ್ ಪ್ರೀಮಿಯಮ್ ಮೂವ್ ಆಗೋದಿಲ್ಲ. ಅದೇ ನನಗೆ ಬೇಜಾರು. ಇಂಡಿಯನ್ ಮಾರ್ಕೆಟಲ್ಲಿ ಇಶ್ಯೂ ಇರೋದು ಆಲ್ ಟೈಮ್ ಹೈಕ್ ಬಂದಾಗ ಬ್ಲಡಿ ಪ್ರೀಮಿಯಮ್ಸ್ ಮೂವ್ ಆಗೋದಿಲ್ಲ ಅಲ್ಲೋ. ಸೊ ಬಟ್ ಫಾರೆಕ್ಸ್ ಮಾರ್ಕೆಟಲ್ಲಿ ನಾವು ಫ್ಯೂಚರ್ಸ್ ಟ್ರೇಡ್ ಮಾಡೋದ್ರಿಂದ ನಮಗೆ ಪ್ರೀಮಿಯಮ್ ಅನ್ನೋ ವರ್ಡ್ ಬರೋದಿಲ್ಲ ಅಲ್ಲಿ. ಅದರಲ್ಲೂ ಸ್ವಲ್ಪ ಡಿ ಕೆ ಇರುತ್ತೆ, ಇಲ್ಲ ಅಂತಲ್ಲ. ಡಿ ಕೆ ಥಿಂಗ್ಸ್ಗಳು ಬೇರೆ, ಅದು ಇದ್ರ ಥರ ಡಿ ಕೆನ ಅಲ್ಲ, ಅದ್ರದ್ದು ಡಿ ಕೆ ಕಾನ್ಸೆಪ್ಟೇ ಬೇರೆ ಇದೆ. ಸೊ ಲೈಕ್ ನಿಮಗೆ ಆ ಥರ ಇದ್ದಾಗ ಸ್ವಲ್ಪ ಕಷ್ಟ. ಲೈಕ್ ಇಂಡಿಯನ್ ಮಾರ್ಕೆಟಲ್ಲಿ ಈಗ ನೋಡಿ ಪ್ರೀಮಿಯಮ್ಸ್ಗಳು ಲೈಕ್ ಎಲ್ಲಿದೆ, ಲೆಟ್ಸ್ ಸಿ ಒಂದು ಪ್ರೀಮಿಯಮ್ ನೋಡೇ ಬಿಡಂತಡ್ರಿ. ಆಪ್ಷನ್ ನಿಫ್ಟಿ ಸೆಕೆಂಡ್ 26,200 ಕಾಲ್. ಸಿ ಏನಾಗಿದೆ ಇಲ್ಲಿ ಬ್ಲಡಿ ಇವತ್ತು ನೋಡಿ, ಇಲ್ಲಿ ನಾನು ಬ್ರೇಕ್ಔಟಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ. ನನಗೆ ಅದು 5-6 ಪಾಯಿಂಟ್ ತೋರಿಸಿ ಇದು ಮಾಡ್ತು. ಬಟ್ ನಾನು ಇನ್ನೊಂದು ಸ್ವಲ್ಪ ಹಿಂದಕ್ಕೆ ತೊಗೊಂಡಿದ್ದೆ, 150 ತೊಗೊಂಡಿದ್ದೆ. ಇಷ್ಟು ದೂರ ಶಾರ್ಪ್ ಫಾಲ್ ಬಂದು ಸ್ಪಾಟಲ್ಲಿ ಆಲ್ರೆಡಿ ನಿಮಗೆ ಹೈನ ಬ್ರೇಕ್ಔಟ್ ಆಗಿದೆ. ಆಪ್ಷನ್ಸಲ್ಲಿ ಇನ್ನೂ ಇಲ್ಲೇ ಗುಣಗಾಡ್ತೈತೆ, ಹೋಗ್ಲಾ ಬೇಡವಾ ಅಂತ. ದಿಸ್ ಈಸ್ ದ ಬುಲ್ಶಿಟ್ ಥಿಂಗ್ಸ್ ಯಾರು. ಇದೇ ಬೇಜಾರಾಗೋದು ಆ್ಯಕ್ಚುಲಿ. ಲೈಕ್ ಈ ಫ್ಲಾಟಿಶ್ ಓಪನ್ ಆದಾಗಂತೂ ಇದು ತುಂಬಾ ನಾನ್ಸೆನ್ಸ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ನನಗೆ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಐ ಲವ್ ಟು ಟ್ರೇಡ್ ಇನ್ ಮಾರ್ಕೆಟ್. ಈ ಫ್ಲಾಟಿಶ್ ಓಪನ್ ಆದ ದಿನ ಎಲ್ಲ ಇದೇ ರೋದನೆ ನೋಡಿ. ಆಲ್ರೆಡಿ ಸ್ಪಾಟು ಇವತ್ತಿನ ಹೈನ ಕ್ರಾಸ್ ಮಾಡ್ತಿದೆ, ಓಕೆನಾ. ಸೊ ಇದು ಇನ್ನೂ ಇಲ್ಲೇ ನಿಂತಿದೆ. ಸೊ ಇವಾಗ ನೀವು ಟ್ರೇಡ್ ತೊಗೋಬಾರ್ದಾ ಎರಡೂ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಾನು ಪ್ರೀಮಿಯಂ ಚಾರ್ಟ್ ನೋಡೋದೇ ಇಲ್ಲ. ನಾನು ಡೈರೆಕ್ಟ್ ಸ್ಪಾಟ್ ಚಾರ್ಟ್ ನೋಡೇ ಟ್ರೇಡ್ ಮಾಡೋದು. ಯಾಕೆಂದ್ರೆ ಪ್ರೀಮಿಯಂ ಚಾರ್ಟಲ್ಲಿ ಅದು ಕ್ರಾಸ್ ಆಗ್ತಿರಲ್ವಾ, ಸ್ಪಾಟ್ ಚಾರ್ಟ್ ಮೂವ್ ಆಗಿರ್ತಾ ಏನು ಮಾಡೋದಿಲ್ಲಿ, ತಗೊಳ್ಳೋದಾ ಬೇಡವಾ ಅನ್ನೋದ್ರಲ್ಲೇ ನೀವು ಲೈಕ್ ಕನ್ಫ್ಯೂಷನಲ್ಲೇ ಕೂತ್ಬಿಡ್ತೀರಾ. ಸೊ ಅದೇ ರೀಸನ್ಗೆ ಐ ನೆವರ್ ಸಿ ದ ಲೈಕ್ ಸೊ ಪ್ರೀಮಿಯಂ ಚಾರ್ಟ್. ಸ್ಪಾಟ್ ಚಾರ್ಟ್ನ ನೋಡಿಕೊಂಡು ನಾನು ಪ್ರೀಮಿಯಂ ಚಾರ್ಟಲ್ಲಿ ಟ್ರೇಡ್ ಮಾಡೋದು. ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಲಿಬೇಕು ಅನ್ನೋರು ಲೈಕ್ ನಂದು ಡಿಸೆಂಬರ್ 5ನೇ ತಾರೀಕು ಕ್ಲಾಸ್ನ ಜಾಯ್ನ್ ಆಗಿ ಕಲೀರಿ. ಆಲ್ವೇಸ್ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಲೈಕ್ ಇಟ್ ಈಸ್ ನಾಟ್ ಲೈಕ್ ಎ ಗ್ಯಾಮ್ಲಿಂಗ್ ಮೈಂಡ್ಸೆಟ್ ಅಲ್ಲ. ಇವತ್ತು ನೀವು ಟ್ರೇಡರ್ ಸ್ಟಾರ್ಟ್ ಮಾಡಿದ್ದೀನಿ, ನಾಳೆ ಬೆಳಗ್ಗೆ ನನ್ನ ಹತ್ರನೂ ಒಂದು ಬೆನ್ಸ್ ಕಾರ್ ಇರುತ್ತೆ, ನನ್ನ ಹತ್ರನೂ ಒಂದು ಲಕ್ಸರಿ ವಿಲ್ಲಾ ಇರುತ್ತೆ. ಸೊ ಐ ಕ್ಯಾನ್ ಶೋ ಇಟ್ ಲೈಕ್ ನೋಡಿ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀನಿ ಅಂತ. ಇವತ್ತು ಏನು ನೀವು ಆ ಫೋಟೋಗಳು ನಾವು ಇದನ್ನ ನೋಡ್ತೀರಾ, ಅದ್ರಲ್ಲಿ ಜೆನ್ಯೂನಿಟಿನೂ ಇದೆ, ಕೆಲವೊಂದು ಪ್ರಮೋಷನ್ ಕೂಡ ಇದೆ. ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಸೊ ಲೆಟ್ಸ್ ಫೋಕಸ್, ಕಲೀರಿ. ಅದನ್ನು ಬಿಟ್ಟು ನೀವು ನಿಮ್ಗೆ ಆ್ಯಕ್ಚುಲಿ ಮೆಜಾರಿಟಿಯಾಗಿ ಫ್ರೆಷರ್ಸ್ ಮಾರ್ಕೆಟಿಗೆ ಬಂದಾಗ ದೊಡ್ಡ ಕನ್ಫ್ಯೂಷನ್ ಎಲ್ಲಿ ಫೇಸ್ ಮಾಡ್ತೀರಿ ಗೊತ್ತಾ? ಯು ವಿಲ್ ಸ್ಟಾರ್ಟ್ ಫೈಂಡಿಂಗ್ ಮೆನಿ ಸ್ಟ್ರಾಟಜೀಸ್, ಯು ವಿಲ್ ಸ್ಟಾರ್ಟ್ ಫೈಂಡಿಂಗ್ ಮೆನಿ ಯೂಟ್ಯೂಬರ್ಸ್, ಯು ವಿಲ್ ಸ್ಟಾರ್ಟ್ ಫೈಂಡಿಂಗ್ ಮೆನಿ ಕೈಂಡ್ ಆಫ್ ಕಾನ್ಸೆಪ್ಟ್ಸ್. ನಿಮಗೆ ಎಲ್ಲ ಅದು ಚಿತ್ರಾನ್ನ ಮೊಸರನ್ನ ಆಗ್ಬಿಡುತ್ತೆ. ಅದು ಯಾವುದಕ್ಕೆ ಯಾವಾಗ ಅಪ್ಲೈ ಮಾಡ್ಕೊಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಸೊ ಅವಾಗ ಏನಾಗ್ತೀರಾ, ನಿಮಗೆ ಪೇಷನ್ಸ್ ಕಳ್ಕೊಳ್ತೀರಾ ಮಾರ್ಕೆಟಲ್ಲಿ. ಏಕೆಂದರೆ ಮೊದಲೇ ನಮ್ಮ ಇಂಡಿಯಾದಲ್ಲಿ ಮೈಂಡ್ ಸೆಟ್ ಹೇಗಿದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಏನಂದರೆ ಇದು ಒಂಥರ ಗ್ಯಾಮ್ಲಿಂಗು. ಸೊ ಇಲ್ಲಿ ಜೂಜ್ ಆಡೋರ ಥರ ಮೈಂಡ್ ಸೆಟ್ಟು. ಸೊ ಇಲ್ಲಿ ಕಷ್ಟ ದುಡ್ಡು ಮಾಡೋದು ಹಂಗೆ ಅಂತ. ಏನಕ್ಕೆ ಕಷ್ಟ? ಬಿಕಾಸ್ ನಿಮಗೆ 10,000 ರೂಪಾಯಿ ಸ್ಯಾಲ್ರಿ ಕೊಡ್ತಿದ್ರು ನಿಮಗೆ ಸ್ಯಾಟಿಸ್ಫ್ಯಾಕ್ಷನಾಗಿ ವರ್ಕ್ ಮಾಡ್ತಿರ್ತೀರ. 30 ದಿನಕ್ಕೆ 10,000 ರೂಪಾಯಿಗೆ ವರ್ಕ್ ಮಾಡೋ ಮೈಂಡ್ ಸೆಟ್ ಇರ್ತೀರ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಅದನ್ನೇ 10,000 ರೂಪಾಯಿನ 30 ದಿನದಲ್ಲಿ ನಾನು 10,000 ರೂಪಾಯಿ ದುಡ್ಕೋಬೋದು ಅಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಬಿಕಾಸ್ ಯು ವಾಂಟ್ 1 lakh.
ದಟ್ ಈಸ್ ವೇರ್ ಯು ಗೈಸ್ ರಾಂಗ್. ಓಕೆನಾ? ಸೊ ಯು ನೀಡ್ ಟು ಚೇಂಜ್ ದಟ್ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಥಿಂಗ್ಸ್ ಆಗುತ್ತೆ. ಓಕೆ, ಐ ಗೆಸ್ ನೋಡೋಣ, ನಾಳೆ ಟೈಮ್ ಸಿಕ್ಕಿದ್ರೆ ನಿಮಗೆ ಈ ಮಂತಿಂದು ಪ್ರಾಫಿಟ್ಸ್ ವಿಡಿಯೋನ ಹಾಕ್ತೀನಿ ನಾನು, ಎಷ್ಟು ಮಾಡ್ಕೊಂಡಿದ್ದೀನಿ ಈ ಮಂತಿಂದು ಅಂತ. ಸೊ ಏಕೆಂದರೆ ನಾಳೆ ನಾಡಿದ್ದು ಇನ್ನೇನು ಹಾಲಿಡೇ ಅಲ್ಲ, ಸೊ ಹಾಗಾಗಿ ಈ ಮಂತಿಂದು ಪೋಸ್ಟ್ ಮಾಡ್ಬೋದು. ನೋಡೋಣ, ನಾಳೆ ಟೈಮ್ ಸಿಕ್ಕಿದ್ರೆ ನಿಮಗೆ ಅದನ್ನು ಪೋಸ್ಟ್ ಮಾಡ್ತೀನಿ. ಓಕೆ, ಕಲಿಬೇಕು ಅನ್ನೋರು ಡಿಸೆಂಬರ್ 5ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.